ಅಯ್ಯೋ ಬನ್ನಿ. ಅಯ್ಯೋ ನಾನು ಹೇಳಿಲ್ವಾ ನೀವು ಬಂದಿದ ತಕ್ಷಣ ನಮ್ಮ ಅಂತಕ್ಕೂ ಕರ್ಕೊಂಡು ಹೋಗಿಲ್ಲ, ನಾನು ಫ್ಯಾಕ್ಟ್ರಿ ತಕ್ಕೆ ಏನೇ ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಬನ್ನಿ ನೋಡಿವ್ರಂತೆ. ನೀವು ಫ್ಯಾಕ್ಟ್ರಿಯ ನೋಡ್ಬಿಟ್ರೆ ಕಳೆದೋಗ್ಬಿಡ್ತೀರಾ ನೀವಂತೂ. ನಮ್ಮೂರಾಗ ಇಡೀ ನಮ್ಮ ಅಕ್ಕಪಕ್ಕದೊಳ್ಳಿ ಊರು ನಮ್ಮ ಇಡೀ ನಮ್ಮ ಇದ್ರಾಗೆ ತಾಲೂಕಾಗಿ ನೀನು ಯಾರೂ ಕಟ್ಟಿಲ್ಲ ಅಂತ ಸಂದೆ ಕಟ್ಟಿವ್ನಿ ನಾನಂತೂ ಫ್ಯಾಕ್ಟ್ರಿಯ. ಹೇಳಿದ್ನಲ್ಲ ನೋಡಿದ ತಕ್ಷಣ ಕಳೆದೋಗೋದಂತೂ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಬನ್ನಿ. ನೀವೇ ನಮ್ಮ ಕಂಪ್ನಿ ಎಲ್ಲ ನೋಡ್ಕೊತೀರಾ, ನೀವೇ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕಿನ್ನೂ ಖುಷಿ ಏನೂ ಬೇಕಿಲ್ಲ ನಮ್ಗಂತೂ. ನಿಮ್ಗೆ ಎಷ್ಟು ಬೇಕಾದ್ರೂ ಸಂಬಳ ಕೊಟ್ಬಿಡ್ತೀನಿ ನಾನಂತೂ. ಅದಕ್ಕೆ ನಿಮ್ಮ ಉಟ್ಟು ಬಟ್ಟೆಗೆ ಏನೇ ಕರ್ಕೊಂಡ್ಬಂದ್ಬಿಟ್ಟಿವ್ನಿ ನಾನು. ನಿಮ್ಗೆ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲ ಮಾಡ್ಕೊಡ್ತೀನಿ, ಏನು ತೊಂದರೆ ಇಲ್ಲ. ನೋಡಿ, ಮ್ಯಾನೇಜರ್ ಆಗಿ ಕೆಲಸ ಮಾಡಕ್ ನಾನಂತೂ ರೆಡಿ ಇದ್ದೀನಿ. ಮ್ಯಾನೇಜರ್ ಆಗಿ ಅಲ್ಲೂ ಕೆಲಸ ಮಾಡ್ತಾ ಇದ್ದೆ, ಇಲ್ಲೂ ಮಾಡ್ತಾ ಇದ್ದೀನಿ. ಹೊಸ ಕಂಪ್ನಿ, ಸ್ಟಾರ್ಟ್ಅಪ್ ಕಂಪ್ನಿ ಅಂದರೆ ಸಂಬಳನೂ ಜಾಸ್ತಿ ಕೊಡ್ತೀರಾ, ಫೆಸಿಲಿಟೀಸ್ ಕೊಡ್ತೀರಾ. ನಾನು ಬೇರೆ ಇನ್ನೂ ಇನ್ನೇನು ಬಿಡು, ಇನ್ನು ಫ್ಯಾಮಿಲಿ ಎಲ್ಲ ದೂರ ಐತಲ್ಲ, ಆರಾಮಾಗಿ ಎಲ್ಲಾದರೂ ಇರ್ಬೋದು ಅಂತ ಹೇಳ್ಬಿಟ್ಟು ಖುಷಿಯಾಗಿ ಬಂದೆ. ಅಯ್ಯೋ, ನನಗಂತೂ ವರ್ಕ್ ಅಂದರೆ ತುಂಬಾ ಇಷ್ಟ. ನನಗೆ ಊಟ ಗೀಟ ಅದೆಲ್ಲದಕ್ಕೆ ನಾನು ವರ್ಕ್ ಅಂದರೆ ನಂಗೆ ತುಂಬಾ ಇಷ್ಟ. ಬನ್ನಿ ಬನ್ನಿ ಹೋಗೋಣ. ಮೊದಲು ಫ್ಯಾಕ್ಟ್ರಿ ತೋರಿಸಿ ಯಾವ ಥರ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಇವತ್ತು ಇನಾಗ್ರೇಷನ್ ನಾನು ಎಂಡ್ರಿಗೆ ಹೇಳಿದ್ದೀನಿ. ನಮ್ಮ ಫ್ಯಾಕ್ಟ್ರಿನ ಎಲ್ಲನೂ ಹೂವು ಗಿವ್ವು ಹಾಕಿ ಯಾವ ಪಟ್ಟಿ ಅಲಂಕಾರ ಮಾಡಿರ್ತಾಳೆ ಗೊತ್ತೇ. ಪುರೋಹಿತರಿಗೆಲ್ಲ ಏಳು ಅಂತ ಹೇಳಿದ್ದೀನಿ, ಸರಿ ಅಂತ ಹೇಳೋಳೆ. ನಾನು ಎಂಡ್ರು ಹೇಳಿದ್ಮೇಲೆ ಎಲ್ಲನೂ ಮಾಡ್ತಾಳೆ. ಇರಲೇಕ ಹೇಳ್ಬೇಕು ಅಂದರೆ ನಾನು ಎಂಡ್ರ ಹೆಸ್ರನ್ನಾಗಿದ್ದೀನಿ, ಎಲ್ಲನೂ ಇರೋದು. ಬನ್ನಿ ಬನ್ನಿ, ಹಿಂಗೆ ನಡ್ಕೊಂಡು ಹೋದ್ರೆ ಕಾಲ್ದಾರಿ ಅಷ್ಟೇ ಒಂದು 5 ನಿಮಿಷಕ್ಕೆ ಸಿಗ್ತದೆ. ಹಾ ನಡೀರಿ, ವಾಕಿಂಗ್ ಆದಂಗೆ ಆಗುತ್ತೆ. ಸಾವುಕರ್ರೆ ಲೆಕ್ಕಾಚಾರಿ ಬಂದ. ಬಾ ಬಾ ಬಾ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನೋಡ್ಲಾ, ಇವ್ರನ್ನ ಪ್ಯಾಟೆಯಿಂದ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ. ಮ್ಯಾನೇಜರು ಕಂಪ್ನಿನ ಹೆಂಗ್ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಂದ ಕಲ್ತ್ಕೊಂಡವ್ರೆ. ಇವ್ರಿಗೆ ಅಲ್ಲೇನಿ 30,000 ರೂಪಾಯಿ ಸಂಬಳ ಇತ್ತು. ನಾನು ಇಲ್ಲಿ ಇನ್ನೂ 10,000 ರೂಪಾಯಿ ಶಾನೆ ಕೊಡ್ತೀನಿ ಬರ್ರಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ. ಏನ್ಲಾ ಫ್ಯಾಕ್ಟ್ರಿ ಎಲ್ಲ ರೆಡಿ ಆಗೈತಾನೆ, ನಾನು ಎಂಡ್ರೆಲ್ಲ ರೆಡಿ ಆಗೋಳ್ತಾನೆ. ಅಪ್ಪ ಇನ್ನೇನು ಪುರೋಹಿತರೆಲ್ಲ ಬಂದ್ರಾ? ಸಾವುಕರ್ರೆ ಅದು ಯಾ ನೀನ್ ಲೆಕ್ಕಾಚಾರಿ, ನಿನ್ ಲೆಕ್ಕ ಎಲ್ಲ ಸಾಯಂಕಾಲಕ್ಕೆ ಹೇಳಿವಂತೆ. ಇವಾಗ ನನಗಂತೂ ಏನು ಲೆಕ್ಕ ಹೇಳಕ್ ಬರ್ಬೇಡ, ಸರಿನಾ? ಸುಮ್ಮನೆ ಲೆಕ್ಕ ಪಕ್ಕ ಅದೆಲ್ಲನೂ ಸುಮ್ಕೆ ಬಿಟ್ಬಿಡು. ಅದಲ್ಲ ಸಾವುಕಾರ್ರೆ, ಅದು ಅಯ್ಯೋ ನೀ ಸುಮ್ಕಿರ್ಲ. ಅಯ್ಯ ಬನ್ನಿ ಬನ್ನಿ ನೀವು. ಅಯ್ಯೋ ಅಯ್ಯೋ ಅಯ್ಯೋ, ಈಗಲ್ಲಿ ಹೋಗ್ಬಿಟ್ಟು ಏನೇನು ಗ್ರಾಚಾರ ಕಾದೈತೋ ಏನು ಕತ್ತಿಯೋ ನನಗಂತೂ ಗೊತ್ತಿಲ್ಲ. ಏನೇನು ಗ್ರಾಚಾರಗಳು ಏನು ಕತ್ತಿಯೋ. ಅಯ್ಯೋ ಅಮ್ಮರೇ, ನಿಮ್ಗಂತೂ ಇವತ್ತು ಗ್ರಾಚಾರ ಕೆಟ್ಟೈತೆ ಅಂತನೇ ಅರ್ಥ. ಏನು ಮಾಡ್ತಿರೋ ಏನು ಕತ್ತಿಯೋ. ಅಯ್ಯೋ ಈ ಫ್ಯಾಕ್ಟ್ರಿ ಎಲ್ಲ ಬಿದ್ದೋಗಿರೋದು ನೋಡಿ ವೈನ್ ಹಾರ್ಟ್ ಅಟ್ಯಾಕೆ ಆಗ್ಬಿಡ್ತದೇನೋ ಈ ವಯ್ಯಂಗೆ. ಏನಪ್ಪ ಮಾಡಲಿ ನಾನು? ಬಿಡು, ಏನು ಮಾಡಿದ್ರು ಜನಗಳಿಗೆ ಒಳ್ಳೇದಾಗಲಿ ಅಂತಲೇ ತಾನೇ ಮಾಡಿರೋದು. ಸದ್ಯ ಜನಗಳಿಗೆಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಕಿಲ್ಲ ನನಗಂತೂ. ಜನ ಒಬ್ಬರು ಚೆನ್ನಾಗಿರಬೇಕು, ಜನಕ್ಕೆ ಮಾತ್ರ ಒಳ್ಳೇದಾಗಬೇಕು ಅಷ್ಟೇನೆ. ಹಾಂ ಸರಿ, ಇವ್ರ ಜೊತೆ ನಾನು ಹೋಗ್ತೀನಿ, ಏನಾಯ್ತದ ನೋಡೋಣ. ಅಯ್ಯೋ 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 ಅಯ್ಯೋ, ನನ್ನ ಫ್ಯಾಕ್ಟ್ರಿ ಎಲ್ಲ ಚಿತ್ರಣ ಹೋಗ್ಬಿಟ್ಟೈತಲ್ಲಪ್ಪ ನನ್ನ ಫ್ಯಾಕ್ಟ್ರಿ. ಅಯ್ಯೋ ಶಿವನೇ. ಅಯ್ಯೋ ಅಯ್ಯೋ ಅಯ್ಯೋ, ಕಷ್ಟಪಟ್ಟು ಕಟ್ಟಿರೋ ಫ್ಯಾಕ್ಟ್ರಿ ಎಲ್ಲ ನೆಲಸ ಆಗೋಗ್ಬಿಟ್ಟೈತೆ. ಯಾರು ಮಾಡಿದಿಂದ ಅಲ್ಕ ಕೆಲ್ಸನ? ಅಯ್ಯೋ ನನ್ನ ಕನಸಿನ ಫ್ಯಾಕ್ಟ್ರಿ ಸಾಲ ಪಾಲ ಮಾಡಿ, ಊರೆಲ್ಲ ಸಾಲ ಮಾಡಿ ಮಾಡಿ ಅದು ಮಾರಿ ಇದು ಮಾರಿ ಅಂತ ನಂದು ಇರಾಪರ ದುಡ್ಡೆಲ್ಲ ಇದಕ್ಕೇನಿ ಹಾಕ್ಬಿಟ್ಟಿವ್ನಿ. ಅಯ್ಯೋ ಫ್ಯಾಕ್ಟ್ರಿ, ನನ್ನ ಫ್ಯಾಕ್ಟ್ರಿ. ಅಯ್ಯೋ ದೇವ್ರೆ, ನನ್ನ ಕೈ ಸಹಿಸಕ್ಕಾಯ್ತಿಲ್ಲ ಕಣ್ರಪ್ಪೋ. ಹೋಯ್ತಪ್ಪೋ ನನ್ನ ಫ್ಯಾಕ್ಟ್ರಿ, ಹೋಯ್ತೋ ಶಿವನೇ. ಅಯ್ಯೋ ಸಾವುಕಾರೆ, ಏನಿದು? ಇದು ಫ್ಯಾಕ್ಟ್ರಿನಾ? ಅಯ್ಯೋ ನನ್ನ ಫ್ಯಾಕ್ಟ್ರಿನೇ ಇದು, ನನ್ನ ಫ್ಯಾಕ್ಟ್ರಿನೇ. ಯಾರೋ ಉಳ್ಳಾಕ್ಸ್ಬಿಟ್ಟವ್ರೆ ಎಲ್ಲನೂ. ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೆ ಫ್ಯಾಕ್ಟ್ರಿನ, ನೆಲ್ಸಮ ಮಾಡ್ಬಿಟ್ಟವ್ರೆ. ಏನ್ ಮಾಡೋದು? ಯಾರಿಂಗ್ ಮಾಡಿದ್ದು ಲೆಕ್ಕಾಚಾರಿ? ಅಯ್ಯೋ ಅಯ್ಯೋ, ಹೋಯ್ತೆ ನನ್ನ ಫ್ಯಾಕ್ಟ್ರಿ, ಹೋಯ್ತೆ. ಮನೆಯಾಳ್ ನನ್ನ ಮಕ್ಕಳು. ಅಯ್ಯೋ ಫ್ಯಾಕ್ಟ್ರಿನ ಹಾಳು ಮಾಡ್ಬಿಟ್ರು ನನ್ನ ಮಕ್ಳು ಹಾಳು ಮಾಡಿದ್ಲು. ಲೆಕ್ಕಾಚಾರಿ ಬಾರ್ಲಾ, ಬಾರ್ಲಾ, ಯಾರ್ಲಾ ಹಿಂಗ್ ಮಾಡಿದ್ದು? ಇವತ್ತು ಅವ್ರನ್ನ ಗುಳ್ಗಾಲ ಬಿಡಕ್ಕಿಲ್ಲ, ಸಾಯಿಸ್ಬಿಡ್ತೀನಿ. ಅವ್ರ ಕುತ್ತಿಗೆ ಮೇಲೆ ಕಾಲಾಕ್ಬಿಡ್ತೀನಿ ನಾನಂತೂ. ನನ್ನ ಫ್ಯಾಕ್ಟ್ರಿ ವರ್ಷದ ತನಕ ಕಟ್ಟಿದ್ದೀನಿ ಫ್ಯಾಕ್ಟ್ರಿಯ. ಎಷ್ಟು ಜನಕ್ಕೆ ಮೋಸ ಮಾಡಿದ್ನೋ ಏನು ಮಾಡಿದ್ನೋ ಅದೆಲ್ಲ ಗೊತ್ತಿಲ್ಲ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೆ ಫ್ಯಾಕ್ಟ್ರಿಯ ನಾನು. ಅಯ್ಯೋ ಅಳ್ಬೇಡ, ಸಮಾಧಾನ ಮಾಡ್ಕೊಳ್ಳಿ. ಏನು ಮಾಡೋಕ್ಕಾಗುತ್ತೆ? ಏನೋ ತೊಂದರೆ ಆಗಿದೆ ಅನ್ಸುತ್ತೆ. ಸ್ವಲ್ಪ ವಿಚಾರ ಮಾಡಿ ನೋಡಿ, ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಏಯ್, ಯಾವನ್ಲ ಅದು ನಮ್ಮ ಜಮೀನಾಗ ಬಂದ್ಬಿಟ್ಟು ಬಾಯ್ ಬಡ್ಕಂತೀರ ಗೂಬೆ ನನ್ನ ಮಗ? ಯಾವನ್ಲ ಅವನು? ನೀವಾ? ಬಡ್ಕೊಳ್ಳಿ. ಆದ್ರೆ ನಮ್ಮಲ್ದಾಗ ಮಾತ್ರ ಬಾಯ್ ಬಡ್ಕೊಬೇಡಿ. ಈಚೆ ಕಡೆಗೆ ಹೋಗ್ಬಿಟ್ಟು ಎಷ್ಟಾದ್ರೂ ಬಾಯ್ ಬಡ್ಕೊಳ್ಳಿ. ಏಯ್ ಮನೆಯಳಿ, ಇದೆಲ್ಲ ನಿನ್ ಕೆಲ್ಸ ತಾನೇ? ಇದೆಲ್ಲ ನಿನ್ ಕೆಲ್ಸನೇ, ನಂಗೆ ಚೆನ್ನಾಗಿ ಗೊತ್ತು. ಇದೆಲ್ಲ ನಿಂದೆ ಕಂತ್ರಿ ಕೆಲಸ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತೇ ಬಿತ್ರಿ. ನೀನೇ ತಾನೇ ಇದನ್ನೆಲ್ಲ ಕೆಡವಾಕಿರೋದು, ನೀನೇ ತಾನೇನೆ. ಏನು ನಾನು ಯಾಕಯ್ಯ ಕೆಡವಲಿ ಫ್ಯಾಕ್ಟ್ರಿ ಇದ್ದಿದ್ರೆ ನಿನಗಿನ ಕೋಟಿ ಸಂದಕ್ಕೆ ದುಡ್ಡು ಮಾಡ್ಕೊತಾ ಇದ್ದೆ. ನನಗೆ ಮತ್ತೆ ಫ್ಯಾಕ್ಟ್ರಿ ಕೆಡವಂತ ದೊಡ್ಡರೋಗ. ಏನ್ ಇಷ್ಟ ದಿನ ಎಗ್ರಾಡ್ತಿದ್ದೆ? ಎದ್ದೊಳಮ್ ಯಾಕೆ? ಇದಿವಾಗ ನನ್ನ ಜಮೀನು. ಲೇಯ್, ಯಾವ್ದೇ ನಿನ್ ಜಮೀನು? ಯಾಕೆ ಕೋರ್ಟಾಗ ತೀರ್ಮಾನ ಆಗಿದ್ ನೋಡ್ಲಿಲ್ವೇ ನೀನು? ಕೋರ್ಟಾಗೆಲ್ಲ ಎಷ್ಟು ತೀರ್ಮಾನ ಆಗೈತೆ, ನೀನ್ ನೋಡ್ಲೇ ಇಲ್ವಾ ನೀನು? ನಾನು ನಿನ್ನಷ್ಟು ದಡ್ಡಿ ಏನಲ್ಲ. ಕೋರ್ಟಾಗ ತೀರ್ಮಾನ ಆಗಿರೋದೆಲ್ಲ ನನಗೂ ಚೆನ್ನಾಗೇ ಗೊತ್ತು. ಕೋರ್ಟಾಗ ತೀರ್ಮಾನ ಆಗಿದ್ದು ಆಯ್ತು, ಅದು ನಿನ್ನ ಹೆಂಡತಿ ಹೆಸರಿಗೆ ಬರ್ಕೊಟ್ಟಿದ್ದು ಆಯ್ತು ಅಲ್ವಾ? ಆಮೇಲಿಂದ ಏನಾಯ್ತು ಅಂತ ಹೇಳ್ಬಿಟ್ಟು ಪಾಪ ನೀನು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಆಮೇಕಿಂದ ಏನಾಯ್ತು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಆಮೇಕಿಂದ ಈ ಜಮೀನು ಈ ಫ್ಯಾಕ್ಟ್ರಿ ಎಲ್ಲ ಯಾರ ಹೆಸರಿನಾಗೈತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡು. ಪಾಪ ನಿಂಗೇನು ಗೊತ್ತಿಲ್ಲ ಅಂತ ಅನ್ನಿಸ್ತದೆ.
ಏಯ್ ಮುಚ್ಕೊಂಡು ಇಲ್ಲಿಂದ ಹೊಲ್ಟೋಗ್ಬಿಡು. ಈ ಫ್ಯಾಕ್ಟ್ರಿ ಉಳ್ಸಕ್ಕೆಲ್ಲ ನೀನೇ ಕಾರಣ ಅಂತ ನಂಗೆ ಸಂದ ಗೊತ್ತು. ಇದು ನಿನ್ನ ಜಮೀನಲ್ಲ, ನನ್ನ ಜಮೀನು. ನನ್ನ ಹೆಂಡ್ರ ಹೆಸರ್ನಾಗಿರೋದು, ನನ್ನ ಹೆಂಡ್ರ ಹೆಸರ್ನಾಗ ಐತೆ ಅಂತಂದ್ಮೇಲೆ ಇದು ನನ್ನ ಜಮೀನೇನಿಯ. ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡು. ಈಗಲೇ ಪಿತ್ತ ನೆತ್ತಿಗೆರೈತೆ. ಬಂದ್ಬಿಟ್ಟು ನನ್ನ ಬಾರಿಸ್ದೆ ಅಂತಂದ್ರೆ ಅಷ್ಟೇನಿಯ, ಸರಿಯಾಗಿ ಬಾರಿಸ್ಬಿಡ್ತೀನಿ ನಾನಂತೂ. ನನಗೆ ತಿಕ್ಲತ್ತಿಸ್ಬೇಡ, ಹೋಯ್ತಾ ಇರು ಸುಮ್ಕೇನಿಯ ಇಲ್ಲಿಂದ. ಏಯ್ ಏನಯ್ಯ ಬಿಲ್ಡಪ್ ಕೊಡ್ತಿದ್ಯಾ? ಬಿಲ್ಡಪ್ ನನ್ನ ಮಗನೇ, ಇದು ನಂದು ಕಂಡ್ಲ, 2 ಎಕರೆ ನಂದು. ಕೋರ್ಟಾಗಿ ತೀರ್ಮಾನ ಆಗಿದ್ದೇನೋ ನಿನ್ನ ಹೆಂಡತಿ ಹೆಸರಿಗೆ ನೆನೆಯ. ಆದ್ರೆ ನಿನ್ನ ಹೆಂಡತಿ ನಿನ್ ಥರ ಲೋಫರ್, ಕಿತ್ತೋದ್ ಲೋಫರ್ ಅಲ್ಲ. ನೀನು ಎಂಡ್ರಂತೂ ದೇವತೆ ದೇವತೆ, ನೀನು ಎಂಡ್ರಂತೂ ನೀನು ಎಂಡ್ರನ್ನ ನಾನು ಯಾವತ್ತೂ ಬೈಕೊಳಕ್ಕಿಲ್ಲ ಬಿಡು. ಇನ್ಮೇಲೆ ನೀನು ಎಂಡ್ರು ತಗ ನಿನ್ನ ಆಸ್ತಿಯ ನಿನ್ನ ಹೆಸರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ನನ್ನ ಹೆಸರಿಗೆ ನೀ 2 ಎಕರೆ ಜಮೀನು ಬರ್ಕೊಟ್ಬಿಟ್ಟು ಹೋಗವಳೆ. ದೇವತೆ ಕಣ್ಲ ನಿನ್ನ ಹೆಂಡತಿ, ನೀನೇ ಕೊಂಡ್ಲ ದೊಡ್ಡ ದೆವ್ವ ಅಂತ ಹೇಳಿದ್ರೆ. ಏನ್ ಹೇಳ್ತಾ ಇದೀಯಾ? ಏನೇ ಬೊಗಳ್ತಿದ್ಯಾ? ಲೈ ನಾಲ್ಗೆ ಸರಿ ಇಟ್ಕೊಂಡು ಮಾತಾಡ್ಲು ಲೋಫರ್. ಏನ್ಲಾ ಹೋಗೆ ಬಾರೆ ಅಂತಿದ್ಯಾ? ನೀನೆ ನನ್ನ ಗಂಡನ ಹೋಗೆ ಬಾರೆ ಅಂತ ಅನ್ನೋದಕ್ಕೆ? ನಿನ್ನ ಹೆಂಡತಿ ನನ್ನ ಹೆಸರು ಬರ್ಕೊಟ್ಟವಳೆ. ಇನ್ಮೇಲೆ 2 ಎಕರೆ ಜಮೀನು ನಂದೇನಿಯಾ. ಒಯ್ತಾ ಇರ್ ನೀನು, ಸಾಕು. ನಿನ್ನ ಹತ್ರ ನಾನು ಮೋಸ ಹೋಗಿದ್ದು ಎಲ್ಲನೂ ಸಾಕು. ಒಯ್ತಾ ಇರಲಿಂದ. ನನ್ನ ಹೆಂಡತಿ ನನಗೆ ಗೊತ್ತಿಲ್ಲದಂಗೆ ನಿನ್ನ ಹೆಸರು ಬರ್ಕೊಡಕ್ ಸಾಧ್ಯನೇ ಇಲ್ಲ. ನನ್ನ ಮಾತಂತಾನೆ ನಡೀತದೆಲ್ಲ. ನನ್ನ ಮಾತು ಮೀರ್ ನಮ್ಮ ಮನೆಗೆ ಏನು ನಡೆಯಲ್ಲ, ನಡೆದು ಇಲ್ಲ, ನಡೆಯೋದು ಇಲ್ಲ. ಹೋಗಯ್ಯ, ಹೋಗಿ ನಿನ್ನ ಎಂಡ್ರನ್ ಕೇಳ್ಕ. ಥೂ, ನಿನ್ನ ಎಂಡ್ರು ಎಷ್ಟು ಒಳ್ಳೆಳು, ನೀನು ಅಷ್ಟೇ ಕೆಟ್ಟನು. ನಿನ್ನ ಎಂಡ್ರು ದೇವತೆ ಕಂಡ್ಲ, ದೇವರನೆಗೂ ನೀನೇ ದೊಡ್ಡದರಿದ್ರು ದೆವ್ವ ಅಂತ ಹೇಳಿದ್ರೆ. ಏಯ್ ನನ್ನ ಜಾಗ ಖಾಲಿ ಮಾಡ್ಕೊಂಡು ಹೋಯ್ತಾ ಇರೋ. ಇನ್ನೇನಿದನ್ನೆಲ್ಲ ಕ್ಲೀನ್ ಮಾಡ್ತಾವ್ರೆ ನಿನ್ನ ಫ್ಯಾಕ್ಟ್ರಿ ಜಾಗವ. ಎಲ್ಲ ಕ್ಲೀನ್ ಆಗೋದ್ಮೇಲೆ ಸದ್ಯ ಆರಾಮಾಗಿ ಬೆಳೆನ ಬೆಳ್ಕತ್ತೀನಿ. ನಿನ್ನಂತ ಲೋಪ ನನ್ನ ಮಗನ ನಂಬಿಟ್ಟು ಹಾಳಾಗಂತೂ ಹೋಗಿಲ್ಲ ಇನ್ನೊಂದ್ಕಿತ. ಲೆಕ್ಕಾಚಾರಿ ಸಾವ್ಕರ್ರೆ, ಏನ್ಲ ನಡೀತೈತೆ ಇಲ್ಲೆಲ್ಲ? ಏನ್ ನಡೀತೈತೆ? ಫ್ಯಾಕ್ಟ್ರಿ ಯಾಕ್ಲ ಹೊಲ್ಟೋಯ್ತು? ಏನ್ಲ ನಡೀತಾಯ್ತಿಲಿ? ಏನ್ ನಡೀತೈತೆ? ನನ್ನ ಹೆಂಡ್ರು ಇವಳ ಹೆಸ್ರಿಗೆ ಆಸ್ತಿ ಬರ್ಕೊಟ್ಟೋಳೆ ಅಂತ ಹೇಳ್ತಿರೋದು ಏನ್ಲ? ಎಷ್ಟು ನಿಜ ಎಷ್ಟು ಸುಳ್ಳು? ಏನ್ ನಡೀತು ಅಂತ ಬೊಗುಳ? ನಿಮ್ಮ ಮನೆ ಉಪ್ಪು ತಿಂದಿದ್ದೀನಿ, ನಿಮ್ಮ ಮನೆ ಉಪ್ಪು ತಿಂದಿದ್ದೀನಿ ಅಂತ ಬೊಗಳ್ತಿಯಲ್ಲ, ಅದೇನು ಅಂತ ಇವಾಗ ಬೊಗುಳ? ಉಪ್ಪು ತಿಂದಿರೋದೆಲ್ಲನೂ? ಅಯ್ಯೋ ಸಾವ್ಕರ್ರೆ, ಅದು ಸಾವ್ಕರ್ರೆ, ಅದು ಈ ಫ್ಯಾಕ್ಟ್ರಿನ ಕಟ್ಟಿದ್ರೆ ನೀರೆಲ್ಲ ಕಲುಷಿತ ಆಗೋಗ್ಬಿಟ್ಟು ಕುಡಿಯೋ ಕಳ್ಳಿ ಜನಗಳಿಗೆ ನೀರಿಗೆಲ್ಲ ತೊಂದರೆ ಆಯ್ತದೆ. ಅಕಸ್ಮಾತ್ ಏನಾರ ಕಲುಷಿತ ಆಗಿರೋ ನೀರನ್ನ ಏನಾದ್ರು ಕುಡಿದ್ಬಿಟ್ರೆ ಜನಗಳು ಅವ್ರಿಗೆಲ್ಲ ರೋಗ ಬಂದ್ಬಿಟ್ಟು ಎಲ್ಲರೂ ಸತ್ತೋಯ್ತಾರೆ. ಈ ಫ್ಯಾಕ್ಟ್ರಿಲಿ ಇರೋದು ಬೇಡ ಅಂತ ಹೇಳ್ಬಿಟ್ಟು ಈ ಫ್ಯಾಕ್ಟ್ರಿಲಿ ಇರೋದು ಬೇಡ ಅಂತ ಹೇಳ್ಬಿಟ್ಟು ಅಮ್ಮವ್ರೇನಿಯ ತೀರ್ಮಾನ ಮಾಡ್ಕೊಂಡ್ರು. ಏನ್ ಬೊಗಳ್ತಿದ್ಯಾ ಲೆಕ್ಕಾಚಾರಿ? ಹೌದು ಸಾವ್ಕರ್ರೆ, ಇಲ್ಲೆಲ್ಲ ತೊಂದರೆ ಆಯ್ತದೆ ಬ್ಯಾಡ ಅಂತ ಹೇಳ್ಬಿಟ್ಟು ಅಮ್ಮೋರೇನಿಯ ತೀರ್ಮಾನ ಮಾಡ್ಬಿಟ್ಟು ಅಮ್ಮೋರೇನಿಯ ಫ್ಯಾಕ್ಟ್ರಿನೇ ಬ್ಯಾಡ ಅಂತ ಹೇಳ್ಬಿಟ್ಟು ಅಮ್ಮೋರೇನಿಯ ಒಡ್ಸಾಕ್ಬಿಟ್ಟಿದ್ದು. ಅಷ್ಟೇ ಅಲ್ದೇನಿಯ ಒಬ್ರಿಗೆ ಅನ್ಯಾಯ ಆಗಿರೋ ಆಸ್ತಿ ಬ್ಯಾಡ ಅಂತ ಹೇಳ್ಬಿಟ್ಟು ಜಾಸ್ತಿ ಗೋಳಾಡ್ತಿದ್ರಲ್ಲ ಶಾರದಿ, ಅವ್ರಿಗೂ ಒಂದು ಹೆಣ್ಮಗ ಐತೆ, ಅವಳಿಗೂ ಕಷ್ಟ ಐತೆ. ನನ್ನ ಗಂಡ ಅವಳಿಗೆ ಮೋಸ ಮಾಡಿಬಿಟ್ಟು ಜಮೀನೆಲ್ಲ ಕಿತ್ಕೊಬಿಟ್ಟವ್ರು. ಇನ್ನು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಅಮ್ಮೋರೇನೇ ಆ ಜಮೀನೆಲ್ಲನೂ ಅವ್ರ ಹೆಸ್ರಿಗೇನೇ ಬರ್ಕೊಟ್ಬಿಟ್ರು. ಈಗ ಸದ್ಯಕ್ಕೆ ನಿಮ್ಮ ಹೆಸ್ರನಾಗ ಏನೂ ಇಲ್ಲ, ಅಮ್ಮೋರ ಹೆಸ್ರನಾಗ ಅಲ್ವಾ ಇದ್ದಿದ್ದು ಎಲ್ಲನೂ. ಅದಕ್ಕೆ ಅಮ್ಮೋರೆಲ್ಲನೂ ಶಾರದಿ ಹೆಸ್ರಿಗೆ 2 ಎಕರೆನೂ ಬರ್ಕೊಟ್ಬಿಟ್ರು ಸಾವ್ಕರ್ರೆ. ಇನ್ನು ಈ ಜಮೀನು ಎಲ್ಲನೂ ಇನ್ನು ಶಾರದಿಗೆ ಸೇರಿದ್ದೇನೆ, ನಿಮ್ಮದು ಅಂತ ಹೇಳ್ಬಿಟ್ಟು ಇಲ್ಲಿ ಏನೂ ಇಲ್ಲ. ಇದೇ ವಿಚಾರನ ನಿಮ್ಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ಗನ ಓಡೋಡಿ ಬಂದೆ. ಆದರೆ ಏನು ಮಾಡನಿ, ನೀವೇನಿಯ ನಮ್ಮ ಮಾತು ಕೇಳ್ದಿದ್ದಂಗೆ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಓಡಿ ಬಂದ್ಬಿಟ್ರಿ. ಅಮ್ಮೋರು ಒಳ್ಳೇದಕ್ಕೆ ಮಾಡವ್ರೆ, ನೀವು ಅಮ್ಮವ್ರಿಗೆ ಏನು ಮಾಡಕ್ಕೆ ಹೋಗ್ಬೇಡಿ. ಅಮ್ಮೋರು ಬಹಳ ಒಳ್ಳೆಯವರು. ನಿಮ್ಮ ಮನೆ ಉಪ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಏನ್ರು ಈಗ ತೊಂದ್ರೆ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ಏನ್ಲ ಮಾಡ್ತಿದ್ದೆ ಲೆಕ್ಕಾಚಾರ? ನೀನು ಏನ್ಲ ಮಾಡ್ತಿದ್ದೆ? ನನ್ನ ಹಾಳು ಮಾಡಬೇಕು ಅಂತಾನೆ ಕಾಯ್ಕೊಂಡಿದ್ರು ಅನ್ಸತಿ ಎಲ್ಲನೂ. ನನ್ನ ಹೆಂಡತಿ ಇಂಥ ಕೆಲಸ ಮಾಡೋಳೆ ಅಂತಂದ್ರೆ, ಲೇ ಇವತ್ತು ನೀನು ಸತ್ಯ ಅಂತ ನೆನ್ಕಳೆ. ನನ್ನ ಕೈಯಾಗೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಬಿಟ್ಟು ಫ್ಯಾಕ್ಟ್ರಿ ಕಟ್ಟಿದ್ದೆ. ಇವತ್ತು ನನ್ನೇನೆ 4 ಜನದ ಮುಂದೆ ತಲೆ ತಗ್ಸಂಗೆ ಮಾಡ್ಬಿಟ್ಟೆ ಅಲ್ವಾ ನೀನು? ನೀನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಲೆಕ್ಕಾಚಾರಿ. ಇಲ್ಲಿ ಇದ್ಕೊಂಡು ನೋಡ್ಕೊಳ್ಳ ನಡೆಯೋದೆಲ್ಲ ಫ್ಯಾಕ್ಟ್ರಿ ನೋಡ್ಕೊಳ್ಳ ಅಂತಂದ್ರೆ ಫ್ಯಾಕ್ಟ್ರಿ ನೆಲಸ ಮಾಗ ಗಂಟನವೇ ನೋಡ್ಕೊಂಡು ಸುಮ್ಮನೆ ಇದೆಯಲ್ವೇನ್ಲ ನೀನು? ನಿನ್ನ ನೋಡ್ಕೊಂತೀನಿ ಕಣ್ಲ, ನಿನ್ನ ನೋಡ್ಕೊಂತೀನಿ. ನನ್ನ ಹೆಂಡ್ರನ್ನ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ. ನನ್ನ ಹೆಂಡ್ರನ್ನ ಹುಟ್ಲಿಲ್ಲ ಅಂತಲೇ ಅನ್ನಿಸ್ಬಿಡ್ತೀನಿ ಅವಳನ್ನ. ನಮ್ಮನೆಗೆ ಇಸ್ಕೊಂಡಿದ್ದೀನಲ್ಲ, ಅದೇ ದೊಡ್ಡ ತಪ್ಪು. ಏನು ಧೈರ್ಯವಾಗಿ ಇಷ್ಟು ದೊಡ್ಡ ಸಾಹಸ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಅವಳು. ಏ ಬಡ್ಕೊಳ್ಳೋದೇನಿದ್ರು ಹೋಗ್ಬಿಟ್ಟು ನಿಮ್ಮ ಮನೆಯಾಗ ಬಡ್ಕೊಳ್ಳಿ. ಇಲ್ಲಿ ಯಾಕೆ ಬಡ್ಕೊಂಡಿದ್ರೆ ಸುಮ್ಕೇನಿಯಾ? ಹೋಗಿ ನಿಮ್ಮ ಮನೆಗೆ ಬಾಯ್ ಬಡ್ಕೊಳ್ಳಿ. ಇದು ನನ್ನ ಜಾಗ, ಈಗ ಗೊತ್ತಾಯ್ತಾನೆ. ನನ್ನ ಹೆಸರು ಎಲ್ಲನೂ ಐತಿ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗೋದು ಕಲ್ತ್ಕೊಳ್ಳಿ. ಅದು ಬಿಟ್ಬಿಟ್ಟು ಇಲ್ಲೆಲ್ಲ ಬಾಯಿ ಮಾಡ್ಕೊಳ್ಳೋದು ಮೆರಿಬೇಡ, ಜಾಸ್ತಿ ಮೆರಿಬೇಡ. ನನ್ನ ಹೆಂಡ್ರನ್ನ ಬುಟ್ಟಿಗೆ ಹಾಕೊಂಡು ಆಸ್ತಿ ಎಲ್ಲ ಬರ್ಸ್ಕೊಂಡು ಜಾಸ್ತಿ ಮೆರಿಯಕ್ಕೆ ಹೋಗ್ಬೇಡ. ನನಗೆ ಪಿತ್ತ ನೆತ್ತಿಗೇರ್ತು ಅಂದರೆ ಯಾವಳನ್ನೂ ಸುಮ್ಮನೆ ಬಿಡೋಕ್ಕಿಲ್ಲ. ನಿನ್ನೂ ಅಷ್ಟೇ, ನನ್ನ ಹೆಂಡ್ತಿನೂ ಅಷ್ಟೇ. ಹೋಗ್ಲಾ, ಎದ್ರುಕೊಂಡು ಕುತ್ಕೊಳಕ್ ನಾನೇ ನಿನ್ನ ಹೆಂಡ್ತಿ ಅಲ್ಲ ಕಣ್ಲಾ, ನಾನೇ ನಿನ್ನ ಹೆಂಡ್ತಿ ಅಲ್ಲ. ನೀನು ಅಪ್ಪ ನಾನಂತೂ ನೀನು ಒಂದು ರುಬ್ಬಿದ್ರೆ ನಾನು 4 ಹಾಕೊಂಡು ರುಬ್ಬಿಡ್ತೀನಿ. ಹೋಯ್ತಾ ಇರು ಸುಮ್ಕೇನಿಯಾ? ನೀನು ಎಂಡ್ರು ತಗಿಕ ಎಲ್ಲನೂ ನನ್ನ ತಗಲ್ಲ ಇಕ್ಕಳೋದು. ನಿನ್ಗೊಂದು ಗತಿ ಕಾಣಿಸ್ತೀನಿ ಬಿಡು. ಅಯ್ಯೋ ದೇವ್ರೆ, ಈ ಅಪ್ಪ ಇಷ್ಟು ಆಪ್ತಾಗ ಹೋಯ್ತಾವನಿ, ಏನು ಮಾಡ್ತಾನೋ ಏನೋ. ಪಾಪ ಅಮ್ಮ ಎಷ್ಟು ಒಳ್ಳೆಯವಳು. ಇವಳು ನೋಡಿದ್ರೆ ಹೆಂಗೆ ಮಾಡ್ತಾವಳು ನೋಡು. ಪಾಪ ಅಮ್ಮ ಎಷ್ಟು ಒಳ್ಳೆಳು. ಪಾಪ ಇಂಥವಳ ಕೈಲಿ ಅದು ಹೆಂಗೆ ಸಿಕ್ಕೊಂಡ್ಲೋ ಏನೋ. ನನಗೆ ಪಾಪ ಅಮ್ಮ ಇಷ್ಟು ಒಳ್ಳೆಳು ಅಂತ ಗೊತ್ತಿದ್ರೆ ನಾನಂತೂ ಈ ಸಾವುಕಾರನ ಮಾತು ಆಡಿಸ್ತಿರ್ಲಿಲ್ಲ.